ಮುಖ್ಯವಾಗಿ ಪ್ರಯಾಣಿಕರೇ ಗಮನಿಸಿ, ಏನಾಗುತ್ತೆ, ನೀವು ನಾಡಿದ್ದು ಹೋಗ್ಬೋದಾ ಹೋಗ್ಬಾರ್ದಾ, ಬಸ್ ಹತ್ತಬಹುದಾ ಹತ್ತೋದಕ್ಕೆ ಆಗಲ್ವಾ, ಈ ಗೊಂದಲ ಇದ್ದೇ ಇದೆ. ಇವತ್ತೊಂದು ಸಂಧಾನ ನಡೆದಿದೆ, ಆದರೆ ಆ ಸಂಧಾನ ವಿಫಲ ಆಗಿದೆ. ಸಭೆ ನಡೆದಿದೆ, ವಿಫಲ ಆಗಿದೆ. ಬಸ್ ಬಂದ್ ಗ್ಯಾರಂಟಿನಾ ಅನ್ನುವ ಅನುಮಾನ ಇದ್ದೇ ಇದೆ. ಇವತ್ತಿನ ಸಂಧಾನ ಏನಾಯಿತು, ಏನೇನಾಗಿದೆ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಡೆದಿರುವಂತಹ ಸಂಧಾನ ಸಭೆ, ಸಾರಿಗೆ ನೌಕರರ ಜೊತೆಗೆ ಸರ್ಕಾರದ ಸಂಧಾನ ಸಭೆ ವಿಫಲವಾಗಿದೆ. ಈ ಸಭೆನ ನಡೆಸಿರುವಂಥದ್ದು ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರ ಜೊತೆಗೆ ನಡೆದಿರುವಂತಹದ್ದು. ಯಾಕಂದರೆ ನೌಕರರ ಬೇಡಿಕೆಗಳು ಈ ಎಲ್ಲ ವಿಚಾರಗಳಿಗೆ ಅಡಕ ಆಗಿರೋದ್ರಿಂದಾಗಿ ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡ ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತಿರೋದ್ರಿಂದಾಗಿ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಇವತ್ತು ನಡೆದಿದೆ. ಆದರೆ ಆ ಸಭೆ ವಿಫಲಗೊಂಡಿದೆ. ಯಾವ ಕಾರಣಕ್ಕಾಗಿ ಅಂದರೆ ಕಾರ್ಮಿಕ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ನಡೆದಂತಹ ಸಭೆ ವಿಫಲವಾಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಈಗಾಗಲೇ ತಾವು ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಒಂದು ಕಡೆ ಹೇಳ್ತಾ ಇದ್ರೆ, ಸಂಘಟನೆಗಳವರು ತಾವು ಇಡುತ್ತಿರುವ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ. ನೌಕರರ ಬೇಡಿಕೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಕ್ಕಿಲ್ಲ. ಬಹುತೇಕ ಈ ಸಂಧಾನ ಸಭೆಗೆ ಮುಂಚಿತವಾಗಿಯೂ ಕೂಡ ನೌಕರರ ಸಂಘದವರಿಗೆ ಗೊತ್ತಿತ್ತು ಈ ಸಂಧಾನ ಏನು ಸಫಲ ಆಗೋದಿಲ್ಲ ಅಂತೇಳಿ. ಹಾಗೆಯೇ ಸಭೆ ಕರೆದವರಿಗೂ ಕೂಡ ಗೊತ್ತಿತ್ತು ಈ ಸಂಧಾನ ಏನು ಭಾಳ ದೊಡ್ಡ ಸಫಲ ಆಗುತ್ತೆ ಅಂತೇಳಿ. ಅವ್ರಿಗೂ ಕೂಡ ವಿಶ್ವಾಸ ಇದ್ದಂಗೆ ಇರಲಿಲ್ಲ. ಆದರೆ ಈ ಸಂಧಾನ ಅನ್ನೋಂಥ ಒಂದು ಪ್ರಕ್ರಿಯೆ, ಅಟ್ಲೀಸ್ಟ್ ಅವರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ಹೇಳೋಂಥ ಗುರುತಿಸ್ಕೊಳ್ಳೋದಕ್ಕೆ ಯಾರು ಬೇಡಿಕೆಗಳನ್ನು ಮುಂದಿಟ್ಟಿರ್ತಾರೆ ಅವರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತೇಳಿ. ಹಾಗೆಯೇ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳಾಗಬಹುದಾ ನಿಲುವಿನಲ್ಲಿ ಅನ್ನೋಂಥ ತಿಳ್ಕೊಳ್ಳೋದಕ್ಕೆ ಸಂಘಟನೆಯವರಿಗೆ ಇದು ಅನುಕೂಲ ಮಾಡಿಕೊಡುತ್ತೆ. ನಾಳೆ ಮಧ್ಯಾಹ್ನದವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈಗ ಸಂಘಟನೆಗಳವರು, ನೌಕರರ ಸಂಘಟನೆಯವರು ನಾಳೆ ಮಧ್ಯಾಹ್ನದವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ನಾಡಿದ್ದು ನಾವು ಮುಷ್ಕರ ಮಾಡಬೇಕಾ ಬೇಡವಾ ಅನ್ನುವಂತಹ ತೀರ್ಮಾನವನ್ನು ನಾಳೆ ಮಾಡ್ತೀವಿ. ಯಾಕಂದರೆ ಇವತ್ತಿನ ಸಂಧಾನ ಅಂತೂ ವಿಫಲ ಆಗಿದೆ. ಆದರೆ ನಾಳೆ ನಿರ್ಧಾರ ಮಾಡೋದಕ್ಕೂ ಕೂಡ ಡೆಡ್ಲೈನ್ಗೂ ಕೂಡ ಇನ್ನೂ ಒಂದು ಕಾರಣ ಇದೆ. ಅವ್ರು ಏನು ಹೇಳ್ತಿದ್ದಾರೆ ಅಂತೇಳಿ, ನಾಳೆ ಮಧ್ಯಾಹ್ನದ ಒಳಗಡೆ ತಮ್ಮ ಬೇಡಿಕೆ ಏನಾದರೂ ಈಡೇರದೇ ಇದ್ದರೆ ಆಗ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಬಂದ್, ಬಸ್ಗಳನ್ನು ನಿಲ್ಲಿಸ್ತೀವಿ, ಟ್ರಿಪ್ ಅನ್ನು ಮುಗಿಸಿ ಇಳಿದು ಹೋಗ್ತೀವಿ, ಮತ್ತೊಬ್ರು ಬಂದು ಟ್ರಿಪ್ ಕಂಟಿನ್ಯೂ ಮಾಡಲ್ಲ. ಇದು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದ ಒಳಗಡೆ ಅವರ ಬೇಡಿಕೆಗಳು ಈಡೇರದೆ ಹೋದರೆ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಬಂದ್ ಮಾಡ್ತೀವಿ ಅಂತೇಳಿ. ಯಾಕಂದರೆ ಬೆಂಗಳೂರಿಗೆ ಬಂದು ಇಳಿದಾಗ ಬಸ್ ಬಂದ್ ಆಯಿತು ಅಂದರೆ BMTC ಬಸ್ಗಳು ಸಿಗಲ್ಲ, ಈ ಸಮಸ್ಯೆಗಳು ಎದುರಾಗ್ತವೆ. ಈ ಕಾರಣಕ್ಕಾಗಿ ನೌಕರರ ಸಂಘಟನೆಯೊಳಗೆ ಬಿಕ್ಕಟ್ಟು ಕೂಡ ಈ ಸಂದರ್ಭದಲ್ಲಿ ಏರ್ಪಟ್ಟಿದೆ. ಬಹುಶಃ ಈ ಸಭೆ ನೌಕರರ ದೃಷ್ಟಿಯಲ್ಲಿ ವಿಫಲ ಆದರೂ ಕೂಡ ಸರ್ಕಾರದ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲ ಆದಂತೆ ಗೋಚರಿಸ್ತಿರುವಂಥದ್ದೇ. ನೌಕರರ ಸಂಘಟನೆ ಒಳಗಡೆ ಬಿಕ್ಕಟ್ಟಾಗಿದೆ. ಸಭೆಯಿಂದ ಒಂದಿಷ್ಟು ಸಂಘಟನೆಗಳು ಹೊರ ಬಂದಿದ್ದಾವೆ, ಒಂದಿಷ್ಟು ಸಂಘಟನೆಗಳು ಈ ಸಭೆಯಿಂದ ಹೊರ ಬಂದಿದ್ದಾವೆ. ಅಂದರೆ ಅವರು ಯಾವ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೋ ಅವರ ಬೇಡಿಕೆಗಳಿಗಿಂತ ಸ್ವಲ್ಪ ಹೊರತಾಗಿ ಯೋಚನೆ ಮಾಡಿದಂಗೆ ಗೋಚರಿಸಿದೆ. ಹೀಗಾಗಿ ನೌಕರ ಸಂಘಟನೆಯೊಳಗಡೆ ಬಿಕ್ಕಟ್ಟು ಬಂದು ಸಭೆಯಿಂದ ಕೆಲ ಸಂಘಟನೆಗಳವರು ಹೊರ ಬಂದಿದ್ದಾರೆ. ಹಾಗಿದ್ದರೂ ಕೂಡ ಮುಷ್ಕರ ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ಈ ಒಂದು ಕ್ರಿಯಾ ಸಮಿತಿಯವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ನೌಕರರ ಬಿಗಿಪಟ್ಟನ್ನು ನಾವು ಗಮನಿಸಬೇಕು. ನೌಕರರು ಕೇಳುವಂಥದ್ದು 25% ವೇತನ ಹೆಚ್ಚಳ ಆಗಲೇಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. 2023ರಲ್ಲಿ 15% ಏರಿಕೆಯನ್ನು ಆಗಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿತ್ತು. ಆದರೆ ಅಲ್ಲೂ ಕೂಡ ಅಷ್ಟೇ ನಮಗೆ ವಿಳಂಬ ಆಗಿದೆ. ಸುಮಾರು 3 ವರ್ಷಗಳ ಕಾಲ ವಿಳಂಬ ಆಗಿತ್ತು ಅವತ್ತು. ಯಾಕಂದರೆ 20ರಲ್ಲಿ ಆಗಬೇಕಾಗಿದ್ದಂದರೆ 23ರ ಏಪ್ರಿಲ್ 1ರಿಂದ ಅನ್ವಯ ಆಗುವಂಗೆ ಆದೇಶವನ್ನು ಮಾಡ್ತಾರೆ. ಆದರೆ ಅದು ಸಮರ್ಪಕವಾಗಿ ಜಾರಿಗೊಳ್ಳುವಂತಹ ವಿಚಾರದಲ್ಲಿರುವಂತಹ ಆರೋಪಗಳಿದ್ದಾವೆ. ಆದರೆ ರಾಜ್ಯ ಸರ್ಕಾರ ಅವರ ಪ್ರಕಾರ, ಅಂದರೆ ನೌಕರರ ಪ್ರಕಾರ 2024ರಲ್ಲಿ ಆಲ್ರೆಡಿ ಆಗೋಗ್ಬೇಕಾಗಿತ್ತು. ಹೀಗಾಗಿ ನಮಗೆ ಈಗ ಆಗ್ತಾ ಇರುವಂಥದ್ದು 25% ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇದೆ ನಾವು 12.5% ಹೆಚ್ಚಳವನ್ನು ಮಾಡಿ ಆಗಿದೆ, ನಿಮಗೆ ಈಗಾಗಲೇ ನಾವು ತೀರ್ಮಾನವನ್ನು ಕೂಡ ತೆಗೆದುಕೊಂಡಾಗಿದೆ, ನಿಮಗೆ 12.5% ನಿಮ್ಮ ವೇತನ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ರೆ ಅವರು 25% ಆಗಲೇಬೇಕು ಅಂತೇಳಿ ಕೂತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಪೂರ್ಣ ವೇತನದ ಹೆಚ್ಚಳ ಆಗಲೇಬೇಕು ಅನ್ನೋದು ನೌಕರರು ಹೇಳ್ತಾ ಇರುವಂತಹ ಬಿಗಿಪಟ್ಟು. ಆದರೆ ಸರ್ಕಾರ ಹೇಳ್ತಾ ಇದೆ ಓಕೆ, ಮೇ 25ರಂದು ಮತ್ತೊಮ್ಮೆ ಸಭೆ ಮಾಡೋಣ, ಮೇ 20ಕ್ಕೆ ನೀವು ಮುಷ್ಕರ ಮಾಡಬೇಡಿ, ಮೇ 25ಕ್ಕೆ ಮತ್ತೊಂದು ಸುತ್ತು ಸಭೆಯನ್ನು ಮಾಡೋಣ, ಆಗ ಚರ್ಚೆಯನ್ನು ಮಾಡೋಣ ಅನ್ನುವಂಥದ್ದು
ಈಗಾಗಲೇ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂತಹ ಮಾಹಿತಿ. ಸಿಎಂ ಹಾಗೂ ಸಾರಿಗೆ ಸಚಿವರೇ ಸಭೆಯನ್ನ ಮಾಡಬೇಕು ಅಂತ ಹೇಳಿ ನೌಕರರ ಸಂಘದವರು ಕೇಳ್ತಾ ಇದ್ದಾರೆ. ಸಿಎಂ ಹಾಗೂ ಸಾರಿಗೆ ಸಚಿವರ ನೇತೃತ್ವದಲ್ಲೇ ಸಭೆ ಆಗಬೇಕು. ನೀವು ಯಾವುದೋ ಇಲಾಖೆ ಆಯುಕ್ತರನ್ನ, ಕಾರ್ಯದರ್ಶಿಯವರನ್ನ ಕರೆಸಿ ಸಭೆ ಮಾಡೋದು ಬೇಡ, ಸಿಎಂ ಮತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಆಗಲಿ ಅಂತ ಕೇಳ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಸಾಧನಾ ಸಮಾವೇಶದಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಈಗ ಅಧಿಕಾರಿಗಳು ಮಾತಾಡ್ತಾರೆ ನಿಮ್ಮ ಜೊತೆಗೆ, 25ನೇ ತಾರೀಕಿಗೆ ನಾವು ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಉತ್ತರ ಹೋಗಿದೆ ನೌಕರರಿಗೆ. ಆದರೆ ನೌಕರರು ನಾಳೆ ಸಮಾವೇಶ ಇದ್ರೆ ಪರವಾಗಿಲ್ಲ, ನೀವು ಇವತ್ತೇ ಮಾಡಿ, ಇವತ್ತು ರಾತ್ರಿ ಬೇಕಿದ್ರೆ ಕರೀತೀರಾ ಕರೀರಿ, ನಾವು ರೆಡಿ ಇದ್ದೀವಿ, ನಾವು ಬರ್ತೀವಿ, ಮುಖ್ಯಮಂತ್ರಿಯವರ ಮನೆಗೆ ಬರ್ತೀವಿ ಅಥವಾ ಸಾರಿಗೆ ಸಚಿವರ ಬಳಿಗೆ ಬರ್ತೀವಿ, ಆದರೆ ಇವತ್ತೇ ನೀವು ಬೇಕಿದ್ರೆ ಸಭೆಯನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ 25ರಂದು ಎಲ್ಲರೂ ಕೂತು ಮಾತಾಡೋಣ, ಅರ್ಜೆಂಟ್ ಮಾಡಬೇಡಿ ನೀವು, ಇದರ ಬಗ್ಗೆ ಮತ್ತೊಂದು ಸುತ್ತು ಮಾತಾಡೋಣ. ಆಲ್ರೆಡಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ, 12.5%ನಷ್ಟು ವೇತನ ಪರಿಷ್ಕರಣೆಗೆ ಒಪ್ಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಈಗಾಗಲೇ 26 ತಿಂಗಳ ಬಾಕಿ ವೇತನ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದೀವಿ ಅನ್ನೋದು ಸರ್ಕಾರ ಕೊಡ್ತಿರುವಂತಹ ಸಮಜಾಯಿಷಿ. ಆದರೆ ನಾಳೆ ಮಧ್ಯಾಹ್ನದ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅನ್ನೋದು ನೌಕರರು ಹಿಡಿದಿರುವ ಪಟ್ಟು. ನಾಳೆ ಮಧ್ಯಾಹ್ನದ ಒಳಗಡೆ ನಮ್ಮ ಬೇಡಿಕೆಗಳು ಈಡೇರಲೇಬೇಕು, ಅದರಲ್ಲಿ ಯಾವುದೇ ರೀತಿಯಂತ ರಾಜಿ ಇಲ್ಲ ಅಂತ ಹೇಳಿ. ಆದರೆ ಸಿಎಂ ಮತ್ತು ಸಚಿವರ ಜೊತೆಗೆ ಮಾತನಾಡ್ತೇವೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಆಯುಕ್ತರು ಕೂಡ ಹೇಳಿ ಕಳಿಸಿದ್ದಾರೆ. ಸಿಎಂ ಮತ್ತು ಸಚಿವರ ಜೊತೆ ಕೂಡ ಮಾತಾಡ್ತೀವಿ, ಹೇಗಿದೆನ್ನ ಪರಿಹರಿಸೋದು ಅಂತ ಹೇಳಿ. ಇದಕ್ಕೆ ನೌಕರರು ಹೇಳ್ತಾ ಇದ್ದಾರೆ, ನಾಳೆ ಮಧ್ಯಾಹ್ನದ ಒಳಗಡೆ ನೀವು ಏನಾದರೂ ಈಡೇರಿಸದೆ ಹೋದರೆ, ಈ ಒಂದು ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ, ನಿಮ್ಮ ಈಗಿನ ನಿಲುವನ್ನು ನೀವು ಪರಿಷ್ಕರಿಸದೆ ಹೋದರೆ ನಾವು ಬಂದ್ ಮಾಡೇ ಮಾಡ್ತೀವಿ, ನಾವು ಬಸ್ ಓಡಿಸೋದಿಲ್ಲ, ಮುಷ್ಕರದಲ್ಲಿ ಭಾಗಿಯಾಗ್ತೇವೆ, ನೀವು ಎಸ್ಮಾದ್ರೂ ಹಾಕಿ ಏನಾದರೂ ಹಾಕಿ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅನ್ನೋಂಥದ್ದು ನೌಕರರು ಹೇಳ್ತಾ ಇರುವಂತಹ ಪಟ್ಟು. ಆದರೆ ಸರ್ಕಾರ ಹೇಳ್ತಾ ಇದೆ, ನೀವು ಒಂದು ವೇಳೆ ಬಂದ್ ಮಾಡಿದ್ರಿ ಅಂತ ಹೇಳಿದ್ರಿ ಆದರೆ SSLC ಮಕ್ಕಳಿಗೂ ಕೂಡ ಈಗ ಎಕ್ಸಾಮ್ಗಳು ನಡೀತಾ ಇದ್ದಾವೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ, ಬೇರೆ ಬೇರೆ ರೀತಿಯ ತೊಂದರೆ ಆಗುತ್ತೆ. ನೀವು ಇದನ್ನು ಯೋಚನೆ ಮಾಡಿ, ನಿಮ್ಮ ಮಕ್ಕಳು ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ, ಹೀಗಾಗಿ ನೀವು ಇದನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರದ ಕಡೆಯಿಂದ ಅವರಿಗೆ ಸೂಚನೆ ಹೋಗಿದೆ, ಅವ್ರಿಗೆ ವಿನಂತಿ ಕೂಡ ಹೋಗಿದೆ. ಈ ವಿಚಾರದಲ್ಲಿ ವಿಜಯ್ ಭಾಸ್ಕರ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ, ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸಿದ್ದೀವಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅವ್ರೀಗ ನಾವು ಸಾರಿಗೆ ಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಮೀಟಿಂಗ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸಾಧ್ಯ ಆದರೆ ಸಿಎಂ ಮೀಟಿಂಗ್ನ ಕೂಡ ವ್ಯವಸ್ಥೆ ಮಾಡಬಹುದು ಅವರು.